ಇವತ್ತಿನ ಮೊದಲ ಸ್ಟೋರಿ ಡಿಕೆ ಬ್ರದರ್ಸ್ ಕೋಟೆಯಿಂದಲೇ ಅಮಿತ್ ಶಾ ರಣಕಹಳೆ ಮೊಳಗಿಸಿದ್ದಾರೆ. ರೋಡ್ ಶೋ ಮೂಲಕ ಅಲೆ ಎಬ್ಬಿಸಿದ ಅಮಿತ್ ಶಾ ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಿದ್ದಾರೆ. ಬಿಜೆಪಿ ತಂತ್ರ ಏನು ಹಾಗಾದ್ರೆ? ಡಿಕೆ ಬ್ರದರ್ಸ್ಗೆ ನಡುಕ ಹುಟ್ಟಿಸ್ತಾ ಈ ರೋಡ್ ಶೋ. ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ ವರ್ಕೌಟ್ ಆಗತ್ತಾ? ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ಒಗ್ಗಟ್ಟಿನ ಸಂದೇಶ ಹೋಯ್ತಾ? ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಲಾಯಿತು. ಡಿಕೆ ಬ್ರದರ್ಸ್ ಅಖಾಡದಿಂದಲೇ ಚುನಾವಣಾ ರಣಕಹಳೆ ಮೊಳಗಿಸಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ. ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಕ್ಷೇತ್ರದಲ್ಲೇ ಕಟ್ಟಿ ಹಾಕೋದು, ರಾಜ್ಯದಾದ್ಯಂತ ಡಿಕೆಶಿ ಹೆಚ್ಚು ಓಡಾಡದಂತೆ ತಡೆಯೋ ಉದ್ದೇಶನೂ ಇದರ ಹಿಂದೆ ಇದೆ. ಡಿಕೆ ಸುರೇಶ್ ಕ್ಷೇತ್ರ ಬಿಟ್ಟು ಹೋಗದಂತೆ ತಡೆಯೋದು, ಬಿಜೆಪಿ ಜೆಡಿಎಸ್ ಮೈತ್ರಿಯ ಶಕ್ತಿ ಪ್ರದರ್ಶನ ಮಾಡೋದು, ಹಾಗೆ ಕಾರ್ಯಕರ್ತರಿಗೆ ಸಂದೇಶ ರವಾನೆ ಮಾಡೋದು. ನಿನ್ನೆ ಜನ ಸೇರಿದ್ದನ್ನ ನೀವು ನೋಡ್ತಾ ಇದ್ದೀರಾ. ಚನ್ನಪಟ್ಟಣದ ಸರ್ಕಲ್ನಲ್ಲಿ ಬಿಜೆಪಿಯ ಶಕ್ತಿ ಪ್ರದರ್ಶನ. ಇವತ್ತಿನ ರೋಡ್ ಶೋ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಚನ್ನಪಟ್ಟಣದಲ್ಲೇ ಪ್ರಾರಂಭ ಆಗಿದೆ. ಇದು ಕರ್ನಾಟಕ ರಾಜ್ಯಕ್ಕೆ ಸಂದೇಶ. ಬಿಜೆಪಿಯ 28 ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಚನ್ನಪಟ್ಟಣ ಕ್ಷೇತ್ರದ ಮತದಾರ ಬಂಧುಗಳು, ಕಾರ್ಯಕರ್ತರುಗಳು ಇವತ್ತು ಈ ಒಂದು ರ್ಯಾಲಿಯನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸುಗೊಳಿಸತಕ್ಕಂಥ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಾವೇ ಗೆಲ್ಲೋದಂತ ಡಿಕೆ ಬ್ರದರ್ಸ್ ಓಡಾಡ್ತಿದ್ದಾರೆ. ಅದು ಅದೇ ಭ್ರಮೆನಲ್ಲಿ ಇರಲಿ. ಬೆಂಗಳೂರು ನಗರದ ನಾಗರಿಕರು ಆ ಭ್ರಮೆಯಿಂದ ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಕಾಲ ದೂರ ಇಲ್ಲ. ಮೊದಲನೇ ಕ್ಷೇತ್ರವನ್ನ ಅಮಿತ್ ಶಾ ಅವರು ಬೆಂಗಳೂರು ಗ್ರಾಮಾಂತರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನ್ ಸಂದೇಶ? ಅದಕ್ಕೆ ಕಾರಣ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಒಂದು ಕಡೆ. CN ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರೇನಿದ್ದಾರೆ, ಅವರು ಅಮಿತ್ ಶಾಜಿ ಅವರ ಅಭ್ಯರ್ಥಿ, ನರೇಂದ್ರ ಮೋದಿ ಅವರ ಅಭ್ಯರ್ಥಿ. ಆ ಹಿನ್ನೆಲೆಯಲ್ಲಿ ಮೊದಲನೇ ಸಭೆ ಚನ್ನಪಟ್ಟಣದಿಂದ ಪ್ರಾರಂಭ ಮಾಡಿದೆ. ಕಾರ್ಯಕ್ರಮ ಯಶಸ್ಸಾಗಿದೆ. ಭಾರತೀಯ ಜನತಾ ಪಕ್ಷ ಮತ್ತು JDSನ ಕಾರ್ಯಕರ್ತರು ಮತ್ತು ನಮ್ಮ ಯೋಗೀಶ್ ಅವರು, ನನ್ನ ಸ್ನೇಹಿತರು, ನಾವೆಲ್ಲ ಇವತ್ತು ಒಟ್ಟಾಗಿ ಕಾರ್ಯಕ್ರಮ ಯಶಸ್ಸುಗೊಳಿಸಕ್ಕಂತ ನಮ್ಮ ಪಕ್ಷದ ಮುಖಂಡರುಗಳು ಜಯಮತ್ತು ಇರ್ಬೋದು, ಹಲವಾರು ನಮ್ಮ ಪಕ್ಷದ ಮುಖಂಡರು ಯಾರ ಹೆಸರನ್ನು ಹೇಳಲಿಲ್ಲ ಅಂತ ಹೇಳಿ ಯಾರು ಅನ್ಯತಾ ಭಾವಿಸ್ತಕ್ಕಂಥದ್ದಲ್ಲ. ಎಲ್ಲ ಎರಡೂ ಪಕ್ಷದ ಮುಖಂಡರುಗಳು ಒಗ್ಗಟ್ಟಾಗಿ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಜನತಾದಳದ ಮೈತ್ರಿಯನ್ನು ಜನ ಒಪ್ಪಿದ್ದಾರೆ ಅಂತಕ್ಕಂಥ ಸಂದೇಶ ಇಲ್ಲಿಂದ ಇವತ್ತು ಕೊಟ್ಟಿದ್ದಾರೆ. ರಾತ್ರಿ ನಿದ್ದೆ ಮಾಡಲಾರು ಇಲ್ಲ, ಹಲವಾರು ವಿಷಯಗಳು ಚುನಾವಣೆಯಲ್ಲಿ 28 ಸ್ಥಾನ ಗೆಲ್ತಕ್ಕಂಥ ನಿಟ್ಟಲ್ಲಿ ಚರ್ಚೆಗಳಾಗಿದೆ. मेरे साथ बोलिए भारत माता की, भारत माता की जय श्री राम, जय जय श्री राम। आज के कार्यक्रम में मेरे साथ मंच पर उपस्थित श्रीमान कुमार स्वामी जी, पूर्व मुख्यमंत्री कर्नाटक प्रदेश, भाजपा के युवा अध्यक्ष विजयेंद्र येदुरप्पा जी, और हमारे अभ्यर्थी जिनको आपको जिताना है, डॉक्टर मंजुनाथ जी, और बेंगलोर ग्रामीण क्षेत्र से एक ही विधानसभा से आए हुए प्यारे भाइयों बहनों युवाओं, आप सभी को नमस्कार। ಪ್ರಶಾಂತ್, ಡಿಕೆ ಬ್ರದರ್ಸ್ ಅಖಾಡದಲ್ಲಿ ಅಮಿತ್ ಶಾ ರೋಡ್ ಶೋ ಜೊತೆಗೆ 5 ಲಕ್ಷ ವೋಟ್ಗಳ ಅಂತರದಿಂದ ಗೆದ್ದು ಬರ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಭವನ ನೋಡಿ, 2013ರ ಉಪಚುನಾವಣೆಯ ನಂತರ ಆ ಕ್ಷೇತ್ರ ಸತತವಾಗಿ ಈಗ ಡಿ ಕೆ ಸುರೇಶ್ ಬಳಿ ಇದೆ. 3 ಬಾರಿ ಗೆದ್ದಿದ್ದಾರೆ. 13ರ ಉಪಚುನಾವಣೆ, 14, 19ರಲ್ಲಿ ಡಿ ಕೆ ಸುರೇಶ್ ಗೆದ್ದಿದ್ದಾರೆ. ಅದಕ್ಕೂ ಮುಂಚೆ ಬಿಜೆಪಿ ಯಾವತ್ತೂ ಈ ಕ್ಷೇತ್ರವನ್ನು ಗೆದ್ದುಕೊಂಡಿಲ್ಲ. ಅಂದರೆ 2019ರ ಮೋದಿ ಅಲೆಯಲ್ಲೂ ಕೂಡ
ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದುಕೊಂಡಿದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಹೌದು. ಹೀಗಾಗಿ ತುಂಬ ಸುಲಭದ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಈ ಬಾರಿ ಇಲ್ಲ. ಆದರೆ ಒಂದು ಸ್ಟ್ರಾಟಜಿ ನೋಡಿ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಬಹುತೇಕ ಸ್ಟ್ರಾಟಜಿಗಳಲ್ಲಿ ಕಣ್ಣಿಗೆ ಕಾಣುವ ಒಂದು ಒಳ್ಳೆ ಸ್ಟ್ರಾಟಜಿ ಅಂತಂದರೆ ಡಾಕ್ಟರ್ ಮಂಜುನಾಥ್ರನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಹಾಕಿರ್ತಕ್ಕಂಥ. ಕರೆಕ್ಟ್ ಕರೆಕ್ಟ್. ಯಾಕಂದರೆ ಡಿ ಕೆ ಸುರೇಶ್ ವಿರುದ್ಧ ಪ್ರತಿಸ್ಪರ್ಧಿಯೇ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿ ಇತ್ತು. ಅದರಿಂದ ಈಗ ಸೋಲು ಗೆಲುವು ನಂತರ ಮತದಾರರು ನಿರ್ಧರಿಸ್ತಾರೆ. ಎರಡೂ ಪಕ್ಷಗಳ ಕಾನ್ಫಿಡೆನ್ಸ್ಗಳನ್ನು ನಾವು ನೋಡ್ತಾ ಇರ್ಬೋದು. ಆದರೆ ಕೊನೆಗೆ ಕೆಳಗೆ ಮತದಾರ ಏನಂತಾರೆ, ಸ್ಟ್ರಾಟಜಿ ಏನು, ಕ್ಷೇತ್ರವಾರು ಏನಾಗುತ್ತೆ, ಇವೆಲ್ಲವೂ ನಂತರದ ಅಂಶಗಳು. ಆದರೆ ಡಾಕ್ಟರ್ ಮಂಜುನಾಥ್ ಒಂದು ಪ್ರಬಲ ಸ್ಪರ್ಧೆಯನ್ನು ಡಿ ಕೆ ಸುರೇಶ್ಗೆ ಒಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಕರೆಕ್ಟ್. ಮತ್ತು ಅದಕ್ಕೆ ಪೂರಕವಾಗಿ ನಿನ್ನೆ ಅಮಿತ್ ಶಾ ಕೂಡ ತನ್ನ ಮೊದಲ ಪ್ರಚಾರ ಸಭೆಯನ್ನು, ಮೊದಲ ರೋಡ್ ಶೋವನ್ನು ಚನ್ನಪಟ್ಟಣದಿಂದ ಆರಂಭಿಸಿರ್ತಕ್ಕಂಥದ್ದು. ದಟ್ ಇಸ್ ಅ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್. ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಕೂಟ ಡಿ ಕೆ ಸುರೇಶ್ರನ್ನ ಟೇಕ್ ಆನ್ ಮಾಡಲೇಬೇಕು ಅಂತಕ್ಕಂಥ ಇಂಟೆಂಟನ್ನು ಪ್ರದರ್ಶಿಸ್ತಾ ಇದೆ ಅನ್ನೋದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಗತಿ. ಯಾಕಂದರೆ ಈ ಮೈತ್ರಿ ಯಶಸ್ವಿ ಅಂತ ಶರ ಬರಿಬೇಕಾದ್ರೆ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾಸನ ಗೆದ್ದರೆ ಈ 4 ಅಭ್ಯರ್ಥಿಗಳು ಗೆದ್ದು, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ದಕ್ಷಿಣ, ಸೆಂಟ್ರಲ್, ಮೈಸೂರು ಗೆದ್ರೆ ಮಾತ್ರ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ವರ್ಕೌಟ್ ಆಗಿದೆ ಅಂತಕ್ಕಂಥ. ಅದು ಯಾವ ಡಿಗ್ರಿಯಲ್ಲಿ ವರ್ಕೌಟ್ ಆಗಿದೆ ಅಂತಕ್ಕಂಥದ್ದು ಯಾವ್ಯಾವ ಕ್ಷೇತ್ರ ಗೆಲ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ರನ್ನ ಕಟ್ಟಿ ಹಾಕ್ತಕ್ಕಂಥ ಒಂದು ಪ್ರಯತ್ನ, ಆ ಮೂಲಕ ಡಿ ಕೆ ಶಿವಕುಮಾರ್ಗೆ ಒಂದು ಚಾಲೆಂಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಜೆ ಡಿ ಎಸ್ ಮಾಡ್ತಾ ಇದೆ, ಡಾಕ್ಟರ್ ಮಂಜುನಾಥ್ರನ್ನ ಅಭ್ಯರ್ಥಿಯನ್ನಾಗಿ ತರೋದರ ಮೂಲಕ. ನಿನ್ನೆ ರೋಡ್ ಶೋದಲ್ಲೂ ಕೂಡ ಸಾಕಷ್ಟು ಜನ ಸೇರಿದರು. ಯಾಕಂದರೆ ನೋಡಿ, ಇಷ್ಟು 3-3.5 ತಿಂಗಳವರೆಗೆ ಏನಾಗಿತ್ತು ಭಾವನಾ ಅಂತಂದರೆ, ಬಿ ಜೆ ಪಿ ಜೆ ಡಿ ಎಸ್ ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿ ಅಮಿತ್ ಶಾ ಮನೆಗೆ ಹೋಗಿದ್ದಾರೆ, ಕುಮಾರಸ್ವಾಮಿ ನಡ್ಡಾ ಮನೆಗೆ ಹೋಗಿದ್ದಾರೆ, ದೇವೇಗೌಡರು ಪ್ರಧಾನಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದಾರೆ, ವಿಜಯೇಂದ್ರ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾದರು. ಇಷ್ಟೇ ಇತ್ತು. ಆನ್ ಗ್ರೌಂಡ್ ಇಬ್ಬರು ನಾಯಕರು ಜೊತೆಗೆ ಎಲ್ಲೂ ಹೋಗಿರಲಿಲ್ಲ. ಮೊನ್ನೆ ಸಮನ್ವಯ ಸಮಿತಿ ದೇವೇಗೌಡರು, ಯಡಿಯೂರಪ್ಪನವರು, ವಿಜಯೇಂದ್ರ, ಕುಮಾರಸ್ವಾಮಿ, ಬಿ ಜೆ ಪಿ ಎಲ್ಲ ನಾಯಕರು ಒಟ್ಟಾಗಿ ಸೇರಿರ್ತಕ್ಕಂಥ ಮೊದಲ ಸಮನ್ವಯ ಸಮಿತಿ ಸಭೆ ನಡೀತು. ಆದರೆ ಜನರ ಬಳಿ ನೀವು ಹೋದಾಗ ಅದರ ಪ್ರತಿಸ್ಪಂದನೆ ಏನು, ಅದರ ಒಂದು ಪರಿಣಾಮ ಏನು ಅಂತಕ್ಕಂಥದ್ದು ಗೊತ್ತಾಗೋದು ನೀವು ಜನರ ಬಳಿ ಹೋದಾಗ. ಹೀಗಾಗಿ ನಿನ್ನೆ ಅಮಿತ್ ಶಾ ಅವರು ತಮ್ಮ ರೋಡ್ ಶೋವನ್ನು ಚನ್ನಪಟ್ಟಣದಿಂದ ಆರಂಭಿಸಿದ್ದಾರೆ. ಬಿ ಜೆ ಪಿಯ ಪಾಕೆಟ್ಸ್ನಲ್ಲಿ ರಾಜರಾಜೇಶ್ವರಿ ನಗರ, ಆನೇಕಲ್ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಎಷ್ಟು ಲೀಡನ್ನು ಬಿ ಜೆ ಪಿ ತೆಗೆದುಕೊಂಡು ಬರುತ್ತೆ ಮತ್ತು ಉಳಿದ ಚನ್ನಪಟ್ಟಣ, ಮಾಗಡಿ ಮತ್ತು ರಾಮನಗರದಲ್ಲಿ ಎಷ್ಟು ಲೀಡನ್ನು ಜೆ ಡಿ ಎಸ್ ತೆಗೆದುಕೊಂಡು ಬರುತ್ತೆ, ಅದು ಕನಕ್ಪುರದಲ್ಲಿ ಡಿ ಕೆ ಸುರೇಶ್ ಎಷ್ಟು ಲೀಡನ್ನು ತೆಗೆದುಕೊಳ್ತಾರೆ, ಇವೆಲ್ಲ ಅಂಶಗಳ ಆಧಾರದ ಮೇಲೆ ಗೆಲುವು ಸೋಲು ನಿರ್ಧಾರ ಆಗುತ್ತೆ. ನನಗನ್ಸುತ್ತೆ ಬೆಂಗಳೂರು ಗ್ರಾಮಾಂತರ ಈಗಲೇ ಗೆಲುವಿನ ಶರವನ್ನು ಯಾರಿಗೂ ಕೂಡ ಬರೆಯುವ ಸ್ಥಿತಿಯಲ್ಲಿಲ್ಲ. ದಿಸ್ ಇಸ್ ಫೈಟ್. ಮತ್ತದು ನೆಕ್ ಆ್ಯಂಡ್ ನೆಕ್ ಆಗತ್ತೆ. ಕೊನೆ ಕ್ಷಣದವರೆಗೂ ಕೂಡ ನಿಮಗೊಂದು ಕುತೂಹಲ ಬೆಂಗಳೂರು ಗ್ರಾಮಾಂತರದಲ್ಲಿ ಇರುತ್ತೆ ಅಂತ ಅನಿಸುತ್ತೆ. ಈ ಹಿಂದಿನ ಹಿಸ್ಟ್ರಿ ನೋಡೋದಾದರೆ 1.5 ಲಕ್ಷ, 2 ಲಕ್ಷ ಲೀಡು, 2.5 ಲಕ್ಷ ಲೀಡ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಹಾಗೆ ದೊಡ್ಡ ಲೀಡ್ ಸಿಗುತ್ತೆ ಅಂತ ಅನಿಸ್ತಾ ಇಲ್ವಾ? ಅಲ್ಲ ನೋಡಿ, ಅನೇಕ ಬಾರಿ ಏನಾಗುತ್ತೆ, ಭಾಳ ಕ್ಲೋಸ್ ಫೈಟ್ ಅಂದ ತಕ್ಷಣ ಲೀಡ್ ಕಡಿಮೆ ಆಗಿಬಿಡುತ್ತೆ ಅಂತಕ್ಕಂಥದ್ರ ಭಾವನೆ. ಕ್ಲೋಸ್ ಫೈಟ್ ಇನ್ ದ ಸೆನ್ಸ್ ನೀವು ಇವತ್ತಿನ ಕ್ಷಣದಲ್ಲಿ ನಿರ್ಧರಿಸ್ಲಿಕ್ಕಾಗಲ್ಲ. ರೈಟ್. ಈಗ ಕೊನೆ 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 ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಅನೇಕ ಬಾರಿ. ಈಗ ಸುಮಲತಾ ಕ್ಲೋಸ್ ಫೈಟ್, ಎಷ್ಟು ಲಕ್ಷಗಳ ಮತಾಂತರದಿಂದ ಗೆದ್ದರು. ಸೊ ಕ್ಲೋಸ್ ಫೈಟ್ ಅಂದ ತಕ್ಷಣ ಫೋಟೋ ಫಿನಿಶ್ ಆಗುತ್ತೆ, 10,000 20,000 ನಿರ್ಧಾರ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ನಿಮಗೆ ಪರ್ಸೆಪ್ಷನ್ ಹೇಗೆ ಡೆವಲಪ್ ಆಗುತ್ತೆ, ನರೇಟಿವ್ ಹೇಗೆ ಡೆವಲಪ್ ಆಗುತ್ತೆ, ಡಾಕ್ಟರ್ ಮಂಜುನಾಥ್ರ ಬಗ್ಗೆ ಒಂದು ನರೇಟಿವ್, ನರೇಂದ್ರ ಮೋದಿಯ ನರೇಟಿವ್ ಹೇಗೆ ವರ್ಕ್ ಆಗುತ್ತೆ, ಜೊತೆಗೆ ಡಿ ಕೆ ಶಿವಕುಮಾರ್ ಗಟ್ಟಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಉಳಿಬೇಕಾದ್ರೆ ಡಿ ಕೆ ಸುರೇಶ್ರು ಕೂಡ ಅಲ್ಲಿ ಗೆಲ್ಲಬೇಕು ಅಂತಕ್ಕಂಥ ನರೇಟಿವನ್ನು ಕಾಂಗ್ರೆಸ್ ಹೇಗೆ ಪರ್ಕ್ಯುಲೇಟ್ ಮಾಡುತ್ತೆ, ಇದು ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ನಾಟ್ ನೆಸೆಸರಿಲಿ ನಾವು ಈ ಕ್ಲೋಸ್ ಫೈಟ್ ಅಂದ ತಕ್ಷಣ ಅದು ಮತಗಳ ರೂಪದಲ್ಲೂ ಕೂಡ ತುಂಬ 5,000 10,000ದಲ್ಲಿ ಅಂತರ ಅಂತ ಆಗಲ್ಲ. ಅನೇಕ ಬಾರಿ ಏನಾಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಕ್ಷೇತ್ರವಾರು ಲೀಡ್ಗಳು, ಒಂದು ಕ್ಷೇತ್ರದಲ್ಲಿ 80,000 85,000 ಲೀಡ್ ಇರುತ್ತೆ, ಇನ್ನೊಂದು ಕ್ಷೇತ್ರದಲ್ಲಿ 1,000 2,000 ಲೀಡಿಗೆ ಬರುತ್ತೆ.
ಅಂದರೆ ಅದು ಅಲ್ಲಿಗೆ ತುಂಬ್ಕೊಂಡ್ಬಿಡುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ, ಪರ್ಕ್ಯುಲೇಟ್ ಆಗುತ್ತೆ, ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಬಟ್ ಅಮಿತ್ ಶಾ ಮೊದಲ ರೋಡ್ ಶೋವನ್ನು ಚನ್ನಪಟ್ಟಣದಿಂದ ಆರಂಭಿಸಿರ್ತಕ್ಕಂಥದ್ದು BJP JDSನ ಇಂಟೆಂಟ್ ತೋರಿಸ್ತಾ ಇದೆ. ವಿ ಆರ್ ಹಿಯರ್ ಟು ಟೇಕ್ ಆನ್ DK ಶಿವಕುಮಾರ್ ದಿಸ್ ಟೈಮ್ ಅಂತಕ್ಕಂಥದ್ದು. ಕಳೆದ ಬಾರಿ ಆರ್ ಅಶೋಕ್ರನ್ನ ಅಮಿತ್ ಶಾರೇ ನಿಲ್ಲಿಸಿದ್ರು. ದಟ್ ವಾಸ್ ನಾಟ್ ಅ ಗುಡ್ ಸ್ಟ್ರಾಟಜಿ. ಅದು ವರ್ಕ್ ಆಗಲಿಲ್ಲ. ಸೋಮಣ್ಣ ಅವರನ್ನ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಹೋಗಿ ನಿಲ್ಲಿಸಿದ್ರು, ಅದು ಕೂಡ ವರ್ಕ್ ಆಗಲಿಲ್ಲ. ಬಟ್ 2019 ಒಂದು ರಿಸಲ್ಟ್ ಇದೆಯಲ್ಲ ಪ್ರಶಾಂತ್, ಅದೊಂಚೂರು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಅಶ್ವಥ್ ನಾರಾಯಣ್ ಗೌಡರನ್ನ ನಿಲ್ಲಿಸಿದಾಗ ಕೊನೆಯ ಕ್ಷಣದಲ್ಲಿ 6,17,000 ಮತಗಳನ್ನ ಪಡ್ಕೊಂಡ್ರು. ಇಟ್ಸ್ ನಾಟ್ ಅ ಸ್ಮಾಲ್. ಅಲ್ಲಿ ಬಿಜೆಪಿಯ ವೋಟ್ ಇದೆ, ಆಮೇಲೆ JDS ವೋಟ್ ಇದೆ, JDS ವೋಟು ಇದೆ. ಕಳೆದ ಬಾರಿ ಏನಾಗಿತ್ತು, ಅಶ್ವಥ್ ನಾರಾಯಣ್ ಈಗ DK ಸುರೇಶ್ರಿಗೆ ಅನೇಕ JDSನ ಕಾರ್ಯಕರ್ತರು ಬೆಂಬಲ ವ್ಯಕ್ತಪಡಿಸ್ಲಿಕ್ಕೆ ತಯಾರಿರಲಿಲ್ಲ. ಅವರು BJPಗೆ ಒಳಗಿಂದೊಳಗೆ ಬೆಂಬಲವನ್ನು ಕೊಟ್ಟರು. ಮತ್ತು BJPಯ ವೋಟು ಈ ಅರ್ಬನ್ ಪಾಕೆಟ್ಸ್ನಲ್ಲಿದೆ. ಯಾಕಂದರೆ ನೋಡಿ, ಬೆಂಗಳೂರು ದಕ್ಷಿಣ ಸತತವಾಗಿ BJP ಶಾಸಕರು ಗೆಲ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ. ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ RR ನಗರಕ್ಕೆ ಮುನಿರತ್ನ ಇದ್ದಾರೆ. ಆ ಕಾರಣ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರುವ ಅರ್ಬನ್ ಪಾಕೆಟ್ಸ್ಗಳಲ್ಲೂ ಕೂಡ BJPಗೆ ಲೀಡ್ ದೊರಕತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಒಟ್ಟಾಗಿ ಹೋಗಿದ್ದು BJPಗೆ ಲಾಭ ಆಗಿತ್ತು. ಆದರೆ ಈ ಬಾರಿ BJP ಮತ್ತು JDS ಒಟ್ಟಿಗೆ ಹೋಗ್ತಾ ಇರೋದು BJPಗೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ, JDSಗೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ. ಅದಕ್ಕೆ ಡಾಕ್ಟರ್ ಮಂಜುನಾಥರನ್ನ ಅಭ್ಯರ್ಥಿಯನ್ನು ಬೇರೆ ಯಾರನ್ನಾದ್ರೂ ಅಭ್ಯರ್ಥಿ ಹಾಕಿದ್ರೆ JDSನವರು ಇಷ್ಟು ಉತ್ಸಾಹ ತೋರಿಸ್ತಾ ಇರಲಿಲ್ಲ. ರೈಟ್. ಅದು ಅಭ್ಯರ್ಥಿ ಹಾಕಿರೋದೇ BJP ಸಿಂಬಲ್ ಮೇಲಾದರೂ ಕೂಡ JDSನವರು ದೇವೇಗೌಡರ ಅಳಿಯ ಅನ್ನುವ ಕಾರಣಕ್ಕೋಸ್ಕರ ಕೆಲಸ ಮಾಡಲಿ, BJPಯವರು ತಮ್ಮ ಸಿಂಬಲ್ಗೋಸ್ಕರ ಕೆಲಸ ಮಾಡಲಿ ಅನ್ನುವ ಕಾರಣಕ್ಕೋಸ್ಕರವೇ ಡಾಕ್ಟರ್ ಮಂಜುನಾಥರನ್ನ ತಂದು. ಇಲ್ಲ JDS ಕ್ಯಾಂಡಿಡೇಟ್ ಆಗಿದ್ರೆ BJP ಇಷ್ಟು ಉತ್ಸಾಹವನ್ನು ತೋರಿಸ್ತಾ ಇತ್ತು. ಕರೆಕ್ಟ್. ಅದ್ರ ಜೊತೆಗೆ ಮಂಜುನಾಥ್ ಅವರ ವರ್ಚಸ್ಸು ಕೂಡ ಇದೆ. ಬಹಳಷ್ಟು ವರ್ಷಗಳ ಕಾಲ ಜಯದೇವ ಆಸ್ಪತ್ರೆಯಲ್ಲಿ ಹಲವಾರು ರೋಗಿಗಳಿಗೆ ಜೀವನ ಕೊಟ್ಟವರು. ಹಾಗಾಗಿ ಅದೊಂದು ವರ್ಚಸ್ಸು ಕೂಡ ಅವರಿಗೆ ಹೆಲ್ಪ್ ಆಗೋ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.